ಅರ್ಥೈಸ್ಬೇಕು, ಜನಗಳ ತಲೆ ಹೊಡಿಬೇಕು, ಪ್ರಜೆಗಳ ಹಾಳು ಮಾಡೋದು. ಡಿ.ಕೆ. ಶಿವಕುಮಾರ್ ಜಾಸ್ತಿ ದಿವಸ ಇರಲ್ಲ. ಎಲ್ರಿಗೂ ಬಹಳ ತೊಂದರೆ ಆಗ್ತದೆ. ಇದು ಬಹಳ ಅನ್ಯಾಯ, ಸರಿ ಇಲ್ಲ. ಓಟ್ ಹಾಕಿದ್ದೇವೆ, ಓಟ್ ಹಾಕುವವರು ಕೈಕಾಲು ಇಟ್ಕೊಂಡು ಬರ್ತಾರೆ, ಹೇಳುದು ಮಾತ್ರ ಮೇಲೆ ಕುತ್ಕೊಂಡು, ಮಾಡುದೇನಿಲ್ಲ, ಝೀರೋ. ಈಗ ತಮಿಳುನಾಡಲ್ಲಿ ವಿಜಯ್ ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ದಾರೆ. ಅದೇ ತರನೇ ಒಬ್ರು ನಮ್ಮ ಕರ್ನಾಟಕಕ್ಕೆ ಬೇಕು. ಸರ್ಕಾರದವರು ಮಾಡೋದನ್ನ ನಾವೇನ್ ಮಾಡಕ್ಕಾಗತ್ತೆ. ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ. ಒಟ್ನಲ್ಲಿ ಮನೇಲಿ ಅಡಿಗೆ ಸಾಮಾನ್ ತರಕ್ ಹೋದ್ರು ಬೆಲೆ ಏರಿಕೆ, ಗ್ಯಾಸ್ ಬುಕ್ ಮಾಡ್ತೀನಿ ಅಂದ್ರು ಬೆಲೆ ಏರಿಕೆ, ಹೋಗ್ಲಪ್ಪ ಹೋಟ್ಲಲ್ಲಿ ಕಾಫಿ ತಿಂಡಿ ಮಾಡ್ತೀನಿ ಅಂದ್ರೂ ಕಂಪ್ಲೀಟ್ ಬೆಲೆ ಏರಿಕೆ. ಒಟ್ನಲ್ಲಿ ಜನ ಸುತ್ತಾಡಕ್ ಹೋಗ್ತೀನಿ ಅಂದ್ರು ಬಸ್ಗಳ ದರ ಏರಿಕೆ. ಮಹಿಳೆಯರಿಗೇನು ಫ್ರೀ ಕೊಟ್ಟಿದ್ದಾರೆ, ಆದ್ರೆ ಗಂಡಸರ ಶೋಷಣೆ ಇನ್ನೂ ನಿಂತಿಲ್ಲ. ಗಂಡಸರಿಗೆ ಆ ಟಿಕೆಟ್ ನ ಡಬಲ್ ದರವನ್ನ ಗಂಡಸರ ಮೇಲೆ ಹೇರ್ತಾ ಇದ್ದಾರೆ. ಈಗ್ಲೂ ಕೂಡ ಸಾರಿಗೆ ಇಲಾಖೆ 25% ದರ ಏರಿಕೆಗಾಗಿ ಸರ್ಕಾರದ ಮುಂದೆ ರಿಕ್ವೆಸ್ಟ್ ಅನ್ನ ಮುಂದೆ ಇಟ್ಟಿದೆ, ಅರ್ಜಿಯನ್ನ ಮುಂದೆ ಇಟ್ಟಿದೆ. ಹಾಗಾದ್ರೆ ಸರ್ಕಾರ ಇದಕ್ಕೆ ಒಪ್ಪಿಗೆ ಸೂಚಿಸುತ್ತಾ? ಇದಕ್ಕೆ ಜನ ಏನ್ ಹೇಳ್ತಾರೆ? ಬೆಲೆ ಏರಿಕೆಯ ಬಗ್ಗೆ ಜನರಿಗೆ ಬ್ಯಾಡ್ ಒಪಿನಿಯನ್ ಇದೆಯಾ, ಅಥವಾ ಬೆಲೆ ಏರಿಕೆ ಆದ್ರೂ ನಾವು ಸುಧಾರಿಸ್ಕೊಂಡು ಹೋಗ್ತೀವಿ ಅಪ್ಪ ಅಂತ ಜನ ಇದಕ್ಕೆ ಒಪ್ತಾರಾ? ಜನರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ಸರ್, ಮೆಜೆಸ್ಟಿಕ್ ಅಲ್ಲಿ ಇದ್ದೀರಾ? ಯಾವ ಊರಿಗೆ ಹೊರಟಿದ್ದೀರಾ? ಮೇಡಮ್ ಈಗ ನಾವು ದಾವಣಗೆರೆಯಿಂದ ಬೆಂಗಳೂರಿಗೆ ಬರ್ತಾ ಇದೀವಿ. ಎಷ್ಟು ಟಿಕೆಟ್ ದರ? ಟಿಕೆಟ್ ದರ ನೋಡಿ, ಪವರ್ ಪ್ಲಸ್ ಗೆ 680 ರೂಪಾಯಿ ತಗೊಂಡ್ರು. ಇದೇ ಜಾಸ್ತಿ ಆಯ್ತು. ಇವತ್ತು ಇನ್ನೂ ಜಾಸ್ತಿ ಮಾಡಕ್ ಹೊರಟಿದ್ದಾರೆ ಈ ಸಾರಿಗೆ ಇಲಾಖೆಯವರು. ತಮ್ಗೆ ಇಷ್ಟ ಬಂದಂಗೆ, ಅವ್ರಿಗೆ ಮನಸ್ಸಿಗೆ ಬಂದಂಗೆ, ಯಾವುದೇ ಮಾನದಂಡಗಳು ಇಲ್ದನೆ ಜನರ ಮೇಲೆ ಅತಿಯಾದ ತೆರಿಗೆ ಹೊರಿಸಿ ಉಸಿಲಿ ಮಾಡಕ್ಕೆ ಸರ್ಕಾರಗಳು ನಿಂತವೆ. ಇಂಥ ಸರ್ಕಾರಗಳು ಬಂದ್ರೆ ಜನಸಾಮಾನ್ಯರು ಬದುಕೋದ್ ಕಷ್ಟ ಆಗುತ್ತೆ. ಎಲ್ಲಾದು ಪ್ರೈವೇಟಿಗೆ ಅಂತಂದೇಳಿ ಹೋಗಿ 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 ಜನ ಇವತ್ತು ಪ್ರೈವೇಟಿಗಿಂತನೂ ಹೈಯೆಸ್ಟ್ ಕಾಸ್ಟ್ ನಮ್ಮ ಗೌರ್ಮೆಂಟ್ ಸರ್ಕಾರಿ ಬಸ್ಗಳಿದೆ. ಇದನ್ನ ಸರಿಯಾಗಿ ಅವರು ನಡೆಸಕ್ಕೂ ಆಗ್ತಾ ಇಲ್ಲ. ಸರಿಯಾಗಿ ಆ ಸಿಬ್ಬಂದಿನಾಗ್ಲಿ ಅಥವಾ ಬಸ್ಸಿನ ವ್ಯವಸ್ಥೆ ಆಗ್ಲಿ ಯಾವ್ದನ್ನು ಸರಿಯಾಗಿ ನಡೆಸಕ್ ಆಗ್ತಾ ಇಲ್ಲ. ಇವರು ಈ ತರ ಮಾಡಿದ್ರೆ ಜನಗಳಿಗೆ ಏನ್ ಸೇವೆ ಮಾಡ್ತಾರೆ? ಸಾರಿಗೆ ಇಲಾಖೆ ಈಗಾಗಲೇ 25% ಜಾಸ್ತಿ ಮಾಡ್ಬೇಕು ಅಂತ ಅರ್ಜಿ ಕೊಟ್ಟಿದೆ. ನಮ್ ಸಿಎಂ ಡಿ.ಕೆ. ಶಿವಕುಮಾರ್ ಎದುರುಗಡೆ ಆ ಅರ್ಜಿ ಹೋಗಿ ನಿಂತಿದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅದಕ್ಕೆ ಈಗ 25% ಜಾಸ್ತಿ ಆಯ್ತು ಅಂತಂದ್ರೆ ಕಡಿಮೆ ಈಗ ಇನ್ನು 100-150 ರೂಪಾಯಿ ಜಾಸ್ತಿ ಆಗುತ್ತೆ. ಈ ಗ್ರಾಹಕರ ಜೇಬಿಗೆ ಕತ್ರಿ ಹಾಕಿದಂಗೆ, ಜೇಬಿಗೆ ಇವರು ಡೈರೆಕ್ಟ್ ಆಗಿ ಕೈ ಹಾಕ್ತಾ ಇದಾರೆ ಸರ್ಕಾರದವರು. ಇವ್ರೇನ್ ಸಾಮಾನ್ಯ ಅಲ್ಲ. ಇವರು ಈ ಸರ್ಕಾರದವರು ಜನರ ಪರವಾಗಿ ನೋ ಲಾಸ್ ನೋ ಪ್ರಾಫಿಟ್ ಅಲ್ಲಿ ನಡೆಸಬೇಕಾದ ಇಲಾಖೆಗಳನ್ನ ಇವರು ಅತಿಯಾದ ಪ್ರಾಫಿಟ್ಗಳು ಮಾಡಿ ಜನರ ದುಡ್ಡನ್ನ ಕೊಳ್ಳೆ ಹೊಡೆದು ನಂತರ ದಿನಗಳಲ್ಲಿ ಅದನ್ನ ಪೂರ ಪ್ರೈವೇಟೈಸೇಷನ್ ಮಾಡಕ್ಕೆ. ಹೆಂಗಸರಿಗೆ ಫ್ರೀ ಕೊಡ್ತೀವಿ ಅಂತಾರೆ ಮನೆಯಲ್ಲಿ. ಹೆಂಗಸರಿಗೆ ಫ್ರೀ ಕೊಡ್ಲಿ, ಅವ್ರದ್ದು ಅವಶ್ಯಕತೆ ಇದ್ದಾಗ ಬಸ್ನ ಅವರು ಉಪಯೋಗಿಸ್ಕೋಬೇಕು. ಸುಮ್ನೆ ಫ್ರೀ ಕೊಡ್ತಾರೆ ಅಂತಂದೇಳಿ ಓಡಾಡೋದು ತರವಲ್ಲ. ಯಾಕಂದ್ರೆ ಯಾವ್ದೇ ಆಗ್ಲಿ ನಮಗೆ ಅನುಕೂಲ ಆಗಕ್ಕೆ ಅಂತ ಸರ್ಕಾರಗಳು ಮಾಡ್ತೇವೆ, ಮಾಡಿದ್ ಒಳ್ಳೇದೇ. ಬಟ್ ಅವ್ರು ಅದನ್ನ ದುರುಪಯೋಗ ಪಡಿಸ್ಕೊಳ್ದೆ ಈಗ ನೋಡ್ರಿ, ಗಂಡಸರಿಗೆ ಸೀಟೇ ಸಿಗಲ್ಲ. ಅವ್ರು ಬಹಳಷ್ಟು ಜನ ಇವತ್ತು ಪ್ರಯಾಣನೇ ಮಾಡ್ತಾ ಇಲ್ಲ. ಆಕ್ಚುಲಿ ದುಡಿಯೋಂತ ಗಂಡ್ ಮಕ್ಳು ಪ್ರಯಾಣಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಆ ವ್ಯವಸ್ಥೆಗಳು ಮಾಡ್ತಾ ಇಲ್ಲ ಸರ್ಕಾರಗಳು. ಫ್ರೀ ಕೊಡ್ತಾರೆ, ಕೊಡೋದ್ರ ಜೊತೆಗೆ ಅಡಿಷನಲ್ ಆಗಿ ಗಂಡ್ ಮಕ್ಳಿಗೆ ಏನಾದ್ರು ಮಾಡ್ಬೇಕಲ್ವಾ? ಆ ನಿಟ್ಟಿನಲ್ಲಿ ಈ ಸರ್ಕಾರಗಳು ಕೆಲಸ ಮಾಡ್ಬೇಕು. ಫ್ರೀ ಕೊಡೋದು, ಅದಕ್ಕೆ ಸರಿಯಾದ ಸಿಬ್ಬಂದಿ ಇರಲ್ಲ, ಸರಿಯಾಗಿ ಗಾಡಿಗಳು ಇರಲ್ಲ. ಈಗ ಕೆಲಸ ಮಾಡೋಂತವನಿಗೆ ಬಹಳ ತೊಂದರೆ ಆಗ್ತಾ ಇದೆ ಇದರಿಂದ. ಒಟ್ನಲ್ಲಿ ಇದು ಒಂಥರ ಗಂಡಸರ ಮೇಲೆ ಶೋಷಣೆ ಅಂತೀರಾ? ಶೋಷಣೆ ಅಂತಾನು ಅನ್ಕೋಬಹುದು, ಇರಬಹುದು. ಕರೆಕ್ಟ್. ಶೋಷಣೆ ಅಂತಂದ್ರೆ ಗಂಡ್ ಮಕ್ಳಿಗೆ ಅವ್ರು ದುಡ್ಡು ಕೊಡೋ ಅಂತವ್ರಿಗೆ ಮೊದಲ ಪ್ರಾಶಸ್ತ್ಯ. ನಮ್ಮಲ್ಲಿ ಎಲ್ಲೇ ಆಗ್ಲಿ ಹಣ ಕೊಟ್ಟು ಪಾವತಿ ಮಾಡೋಂತವ್ರಿಗೆ ಮೊದಲ ಪ್ರಾಶಸ್ತ್ಯ ಇರಬೇಕು. ನಂತರ ದಿನಗಳಲ್ಲಿ ಅವ್ರಿಗೂ ಕೊಡ್ಲಿ, ಅವ್ರಿಗೆ ಬೇಡ ಅನ್ನಲ್ಲ. ಎಷ್ಟು ಕೊಡ್ಬೇಕು, ಹೇಗ್ ಕೊಡ್ಬೇಕು ಅನ್ನೋದೆಲ್ಲ ಅವರು ಮಾಡ್ಬೇಕು. ಆ ಮಾಡಿದ್ರೆ ಮಾತ್ರ ಈಗ ನಮ್ಮ ಜನಗಳ ಒಂದು ಅವರ ಸೇವೆಗೆ ಸರ್ಕಾರಗಳು ಬದ್ಧವಾಗ್ತವೆ ಅಂತದ್ರಲ್ಲಿ. ಮತ್ತೆ ಇವರು ಬಸ್ ಟಿಕೆಟ್ ದರ ಏರಿಕೆ ಮಾಡಿದ್ರೆ ಪ್ರತಿಯೊಂದು ವಸ್ತುಗಳ ಮೇಲೂ ಏರಿಕೆ ಆಗುತ್ತೆ. ಪ್ರತಿಯೊಂದು ವಸ್ತುಗಳು ಕಾಸ್ಟ್ಲಿ ಆಗ್ತವೆ. ಜನಸಾಮಾನ್ಯರು ಬದುಕೋದ್ ಕಷ್ಟ ಆಗುತ್ತೆ. ಪಬ್ಲಿಕ್ ಭಾರಿ ತೊಂದರೆ ಆಗಿದೆ. ಎಲ್ಲಾ ರೇಟು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇವರು ಎಲ್ಲಾ ರೇಟು ಜಾಸ್ತಿ ಮಾಡ್ಕೊಂಡಾದ್ಮೇಲೆ ಜನಗಳ ಹತ್ರನೇ ದುಡ್ಡಿಲ್ಲ, ಅವ್ರ ಜೀವನ ಮಾಡಕ್ಕೆ ಕಷ್ಟ ಮಾಡ್ತಿದ್ದಾರೆ. ಬಸ್ ತರ ಟಿಕೆಟ್ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಏನ್ ಮಾಡ್ತಿದಾರೆ ಇವರು ರಾಜ್ಯನ? ಏನ್ ಹೇಳೋಣ? ಈಗ ಸಾಮಾನ್ಯ ಜನಗಳ ಪ್ರಶ್ನೆ ಯಾರು ಕೇಳ್ತಿದಾರೆ ಹೇಳಿ ಮೇಡಮ್? ಈಗ ಅವ್ರು ಹೇಳ್ತಾರೆ ಬಸ್ ಫ್ರೀ ಕೊಟ್ಟಿದೀವಲ್ಲ ಹೆಂಗಸರಿಗೆ ಅಂತ. ಹೆಂಗಸ್ರಿಗೆ ಕೊಟ್ಕೊಂಡ್ರೆ ಅವ್ರಿಗೆ ಮಾತ್ರ ಮಾಡ್ಕೊಳ್ಳಿ ಬಿಡಿ. ನಾವು ಇನ್ನು ಅದಕ್ಕೆ ಟ್ರೈನಿಗೆ ಬರ್ತಿರೋದು. ಇವಾಗ ಎಲ್ಲೋ ಬಸ್ ಬಂದಿದ್ದೀನಿ ಅಷ್ಟೇ ಇವತ್ತು. ಮತ್ತೆ ಕೆಲಸ ಮುಗಿತು ಕಾಯ್ತಿದ್ದೀನಿ. ಆಲ್ಮೋಸ್ಟ್ ನಾವ್ ಏನೆಲ್ಲ ಟ್ರೈನ್ ಡಿಪೆಂಡ್ ಆಗ್ಬಿಟ್ಟಿದೀವಿ ನಾವು. ಏನ್ ಮಾತ್ರ ಈಗ ನೋಡಿ, ಬೇರೆಯವ್ರಿಗೆಲ್ಲ ಉಚಿತ ಕೊಟ್ಟಿದ್ದಾರೆ. ವಯಸ್ಸಾದವ್ರಿಗೆ ಕೊಟ್ಟರೆ ಒಂದು ಉಪಯೋಗ ಆಗುತ್ತೆ. ದುಡಿಮೆ ಮಾಡೋರಿಗೆ ಕಡಿಮೆ ಕೊಟ್ರೆ ತೊಂದರೆ ಇಲ್ಲ. ಎಲ್ಲರಿಗೂ ಕೂಡ ಈಗ ಹೆಣ್ಮಕ್ಳು ದುಡಿಮೆ ಮಾಡೋರ್ಗು ಕೂಡ ಫ್ರೀ ಕೊಟ್ರೆ ಅದು ಅಸಂಬದ್ಧವಾದಂತ ವಿಚಾರ. ಯಾರು ವಯಸ್ಸಾಗಿರುತ್ತೆ, ಯಾರು ಬಡತನ ರೇಖೆಯಿಂದ ಕಡಿಮೆ ಇರ್ತಾರೆ, ಅಂತರ್ಗೆ ಏನಾದ್ರು ಮಾಡಿದ್ರೆ ಅನುಕೂಲ. ಎಲ್ಲರೂ ಈಕ್ವಲ್. ಈಗ
ಹೆಣ್ಮಕ್ಳಲ್ಲಿ ಇವತ್ತಿನ ಇದರಲ್ಲಿ ಎಲ್ಲರೂ ಕೂಡ ಉದ್ಯೋಗ ಈಕ್ವಲ್ ಇದೆ ತಾನೆ. ಹೌದು ಸೊ ಹಾಗಾಗಿ ಅವ್ರಿಗೆ ಉಚಿತ ಕೂಡ ಅನ್ನೋ ಅವಶ್ಯಕತೆ ಇಲ್ಲ ಅಂತ ನಾವು ಅಂದ್ಕೊಳ್ಳಿ. ಅನ್ಸುತ್ತೆ. ಎಬೋ 60 ಅಥವಾ ಚಿಕ್ಕ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಕೊಟ್ರೆ ಅದೆಲ್ಲ ಓಕೆ. ಹೌದು. ಅಲ್ಲ ಈಗ ರೇಟ್ ಜಾಸ್ತಿ ನಾವು ರಾಜ್ಯ ವ್ಯಾಪ್ತಿನಲ್ಲಿ ಅಷ್ಟು ಹೇಳಕ್ಕಾಗಲ್ಲ. ಕೆಲವೊಂದು ರೇಟ್ಗಳು ಸೆಂಟ್ರಲ್ ಗೌರ್ಮೆಂಟ್ ಇಂದ ಫಿಕ್ಸ್ ಆಗೋದು. ಈಗ ನಮ್ಮ ಸಾರಿಗೆ ಬಂದು ರಾಜ್ಯ ವ್ಯಾಪ್ತಿ. ಹೌದು. ಸೊ ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಏನು ಪ್ರಯೋಜನ ಆಗಲ್ಲ. ಯಾಕಂತಂದ್ರೆ ತುಂಬಾ ಹೊರೆ ಆಗ್ತೈತೆ. ಇವಾಗ ಅದನ್ನೇ ಇವಾಗ ಲೇಡೀಸ್ಗೆ ಮಾಡಿದಾರಲ್ಲ, ಮೊನ್ನೆ ದಾವಣಗೆರೆಯಲ್ಲಿ ಲೇಡೀಸ್ ಮತ್ತೆ ಜೆಂಟ್ಸ್ ಇಬ್ರು ಹತ್ತಿದ್ದಾರೆ. 5 ಜನ ಲೇಡೀಸ್ ಸೇರಿ ಜೆಂಟ್ಸ್ಗೆ ಹೊಡೆದಿದ್ದಾರೆ. ಸೀಟ್ ತಗೊಂಡಿದ್ದಾರೆ. ಆತರ ಆಗ್ತದೆ. ಅದಕ್ಕೂ ಸರಿಗೆ 65 ವರ್ಷ ಆದ್ಮೇಲೆ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. 60 ವರ್ಷ ಆದ್ಮೇಲೆ ಕೊಟ್ರೆ ಅನುಕೂಲ ಆಗುತ್ತೆ. ಇವಾಗ ಅವ್ರಿಗೂ ಮತ್ತೆ ಇಬ್ಬರಿಗೂ ಫ್ರೀ ಅಂತ ತುಂಬಾ ಗಲಾಟೆ ಆಗ್ತದೆ. ಅದಕ್ಕೂ ಸರಿಗೆ 65 ವರ್ಷ ಆದ್ಮೇಲೆ ಕೊಟ್ರೆ ತುಂಬಾ ಅನುಕೂಲ. ಮತ್ತೆ ಇಬ್ಬರಿಗೆ ಮಾಡ್ಲಿ, ಯಾರಿಗೆ ವಿದ್ಯಾರ್ಥಿಗಳಿಗೆ ಫ್ರೀ ಮಾಡ್ಲಿ, ಅದು ಅನುಕೂಲ ಆಗ್ತದೆ. ಅದರಿಂದ ಸ್ವಲ್ಪ ಈಗ ಮಹಿಳೆಯರದು ಸ್ವಲ್ಪ ಕಮ್ಮಿ ಮಾಡಿ 65 ವರ್ಷ ಇದೆ ಅವ್ರಿಗೆ ಅನುಕೂಲ ಮಾಡಿದ್ರೆ ತುಂಬಾ ಮಾಡಬೇಕು. ಬಸ್ ಟಿಕೆಟ್ ದರ ಏರಿಕೆ ಬೇಡ. ಏರಿಕೆ ಮಾಡಬೇಡ ಅಂದ್ರೆ ನಾವು ಕೇಳೋದಲ್ಲ, ಮಾಡೇ ಮಾಡ್ತಾರ. ಮಾಡ್ಬೇಕು ತಾನೆ. ಮುಂದೆ ಕೆಲಸ ಮಾಡಿ, ಮಹಿಳೆಯರದು ತೆಗೆದಾಕ್ಬಿಡಿ. ಕಷ್ಟನೇ ಇರಲ್ಲ, ಖರ್ಚೇ ಇರಲ್ಲ. ಹೌದು. ಅದು ಮಾಡಕ್ಕಾಗಲ್ಲ. ನಮ್ದು ಮಾಡ್ತಾವ್ರು ಮಾಡಲ್ಲ. 60 ವರ್ಷ ಆದ್ಮೇಲೆ ಏಜ್ ಪರ್ಸೆಂಟ್ ಅವ್ರು ಕೊಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ. ತುಂಬಾ ಅನುಕೂಲ ಆಗುತ್ತೆ. ಕೆಲವು ಜನಕ್ಕೆ ಊಟ ಮಾಡಕ್ ದುಡ್ಡಿಲ್ಲ, ಮಾತೆ ತಗೊಳಕ್ ದುಡ್ಡಿಲ್ಲ, ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಅದ್ರಿಂದ ಅವ್ರು ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಇಬ್ಬರೇ ಮಾಡ್ತಾರೆ. ಇವಾಗ 3 ದಿನ ಕಂಟಿನ್ಯೂ ರಜಾ ಅಂತ ಹೇಳ್ಕೊಳ್ಳಿ, ಎಲ್ಲಾ ಮಾದೇಶ್ವರನ್ ಬಿಟ್ಟು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ, ಎಲ್ಲ ಫುಲ್ ಮಾಡ್ತಾರೆ. ಎಲ್ಲ ದುಂದು ಬೆಚ್ಚ. ಅದಕ್ಕೂ ಸರಿಗೆ ಮಾಡಿದ್ರೆ 65 ವರ್ಷ ಮಾಡಿದ್ರೆ ಎಲ್ಲ ಅನುಕೂಲ ಆಗುತ್ತೆ. ಈಗ ನಾವು ಕಡಿಮೆ ಮಾಡಿ ಅಂದ್ರೆ ಅವ್ರು ಮಾಡೋದು ಡೌಟ್. ಮಾಡಿದ್ರೆ ಒಳ್ಳೇದು, ಮಾಡಲ್ಲ. ಮಾಡಬಾರ್ದು ಮೇಡಮ್. ಬಡವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಯಾಕೆ ನಿಮ್ಮ ಯಜಮಾನ್ರು ಹೋಗೋದೇ ಇಲ್ವಲ್ಲ? ಕೆಲ್ಸನೇ ಆಗೋಗುತ್ತಲ್ಲ ಮೇಡಮ್. ನಾವು ಟೈಲರ್ ಕೆಲಸ ಮಾಡೋದು. ಕೆಲ್ಸದ ಮೇಲೆ ಫ್ರೀ ಇರಕ್ಕಾಗಲ್ಲ, ಬಿಸಿ ಇರ್ತೀವಿ. ಹೌದು. ಅದಕ್ಕೋಸ್ಕರ ಹಂಗಾಗಿ ಟಿಕೆಟ್ ದರ ಏರಿಕೆ ಬೇಡ ಅಂತ. ಬೇಡ ಮೇಡಮ್. ಯಾವ ಗಂಡಸ ಬಡವ್ರಿಗೂ ಎಲ್ಲರಿಗೂ ಕಷ್ಟ ಆಗುತ್ತೆ, ವಯಸ್ಸಾದವ್ರಿಗೂ ಕಷ್ಟ ಆಗುತ್ತೆ. ಸರ್ಕಾರಕ್ಕೆ ಒಳ್ಳೆ ನಿರ್ಧಾರ ಬರ್ಬೇಕು ಮೇಡಮ್. ಅದನ್ನ ಕೇಳ್ತೀವಿ, ನಮ್ಗೆ ಏನ್ ಹೇಳ್ಬೇಕು ಗೊತ್ತಾಗಲ್ಲ. ಈಗ ತಮಿಳ್ನಾಡಲ್ಲಿ ವಿಜಯ್ ಎಲ್ಲಾರ್ಗು ಹೆಲ್ಪ್ ಮಾಡ್ತಿದ್ದಾರೆ. ಅದೇ ತರನೇ ಒಬ್ರು ನಮ್ಮ ಕರ್ನಾಟಕಕ್ಕೆ ಬೇಕು ಅಷ್ಟೇ. ಅದೊಂದು ಮಾತ್ರ ಹೇಳ್ಬೇಕು. ಅವ್ರ ನಾಡನ್ನ ಅವ್ರು ಹೇಗೆ ಇಂಪ್ರೂವ್ ಮಾಡ್ಬೇಕು ಅಂತ ಅನ್ಕೊಂತಾರ, ನಮ್ಮ ಇಂಡಿಯಾನು ಹಂಗೆ ಮಾಡ್ಬೇಕು, ನಮ್ಮ ಕರ್ನಾಟಕ ಮಾಡ್ಬೇಕು ಅಂತ ಇಷ್ಟಪಡ್ತೀವಿ. ಓಕೆ. ಎಲ್ಲ ಜಾಸ್ತಿ ಆದ್ರೆ ಕಷ್ಟ. ಅಂದ್ರೆ ಒಂದು ಲಿಮಿಟ್ ಬೇಕು ಎಲ್ಲದಕ್ಕೆ. ಹೇಗೆ ಲಿಮಿಟ್ ಯಾವುದಿಲ್ಲ, ಎಲ್ಲ ಲಿಮಿಟ್ ಕ್ರಾಸ್ ಆಗಿ ಹೋಗ್ತಾರೆ. ಎಲ್ಲ ಯಾವುದಕ್ಕೆ ಒಂದು ಸ್ತರ ಅಂತ ಯಾವುದಿಲ್ಲ. ಯಾವ್ದು ಅವ್ರು ಯಾರು ಅವರವ್ರು ಬಿಸ್ನೆಸ್ ಮಾಡ್ತಾರೆ, ಅವ್ರವ್ರು ಮಾಡ್ತಾರೆ, ದುಡ್ಡು ಮಾಡ್ತಾರೆ. ದುಡ್ಡು ಮಾಡೋ ಒಂದೇ ಉದ್ದೇಶ. ಈಗ ಬೇರೆ ಯಾವ್ದು ಯಾರಿಗೂ ಬಿಟ್ಟು ಹೋಗ್ಲಿಲ್ಲ, ತಿಳಿತಲ್ಲ. ಆದ್ರಿಂದ ಏನು ಹೇಳು ಮಾಡ್ತಾ ನಾವು ಏನು ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಓಟ್ ಹಾಕಿದ್ದೇವೆ, ಓಟ್ ಹಾಕುವವರು ಕೈಕಾಲು ಇಟ್ಕೊಂಡು ಬರ್ತಾರೆ ಎಲ್ಲರೂ. ನಾನು ಮಾಡ್ತಾರೆ, ಮತ್ತೆ ಅಲ್ಲಿ ಹೇಳುದು ಮಾತ್ರ ಮೇಲೆ ಕುತ್ಕೊಂಡು ಮಾಡುದೇನಿಲ್ಲ. ಝೀರೋ. ಇನ್ನು ರೋಡ್ ನೋಡಿ, ಇನ್ನು ಪ್ರತಿಯೊಂದು ವಸ್ತಿದು ದರ ನೋಡಿ. ಮತ್ತೊಂದು ವಿಶೇಷ ನಮ್ಮ ಮಂಗಳೂರಲ್ಲಿ ಅದು ಸರ್, ಒಂದು ಕಡೆ ಒಂದು ದರ ಇರ್ತದೆ, ಇನ್ನೊಂದು ಅದು ಯಾರು ಕೇಳೋರಿಲ್ಲ. ಈ ಇದರಲ್ಲಿ ಸಹ ಆಗಿದೆ, ಆಟೋದಲ್ಲಿ ದರ ಏರಿಕೆ ಕಷ್ಟ ಅಂದ್ರೆ ಈಗ ಪರಿಸ್ಥಿತಿ ಅಂದ್ರೆ ಹಾಗೆ ಮಾಡಿಬಿಟ್ಟಿದ್ರೆ ಈ ಫ್ಯೂಲ್ ಇದರಲ್ಲಿ ಅವ್ರು ಏನ್ ಮಾಡ್ತಾರಂದ್ರೆ ಇಲ್ಲಿ ಏರಿಸ್ತಾ ಹೋಗ್ತಾರೆ. ಈಗ CNG ಗ್ಯಾಸ್ ಇಲ್ಲಿ ಸಿಗ್ತದೆ, ಅದಕ್ಕೆ ಏರಿಸಿ ಹೋಗ್ತಾರೆ. ಯಾಕೆ ಅಂತ ಅರ್ಥ ಆಗುದಿಲ್ಲ. ಏನು ಜನರಿಗೆ ಸುಲಿಗೆ ಮಾಡ್ತಾರೆ. ಇನ್ನು ನಾನು ಕೆಲವು ದೊಡ್ಡ ದೊಡ್ಡ ಬಿಸ್ನೆಸ್ ಅವ್ರಿಗೆ ಖುಷಿ ಇದ್ದಾಗೆ ದುಡ್ಡು ಹೋಗ್ತಾರೆ. ಅವ್ರು ಕೇಳುವರೇ ಇಲ್ಲ. ನಾವು ಒಂದು ಪಾರ್ಕಿಂಗ್ ಮಾಡಿದರೆ 100 ರೂಪಾಯಿ ತಗೊಳ್ತಾರೆ. ನಾನು ಆಟೋ ಡ್ರೈವರ್, ಏರ್ಪೋರ್ಟ್ ಅಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಒಳಗೆ ಹೋದ್ರೆ 100 ರೂಪಾಯಿ ತಗೊಳ್ಳಿ. ಯಾಕಂತ ತಿಳಿದಿಲ್ಲ. ಅದು ಇದೆಲ್ಲ ದೋಚುದಲ್ಲ. ಅದ ನಮ್ಮ ದುಡಿಮೆಗೆ ಇದೇ ಇಲ್ಲಲ್ಲ. ನಾವು ಅದನ್ನು ಹೊಟ್ಟೆ ಇದು ಮಾಡಿ ಕೊಡುದು, ಹೊಟ್ಟೆಗೆ ಬೆಂಕಿ ಹಾಕ್ತಾರಲ್ಲ ಹಾಗೆ ಮಾಡಿ ಕೊಡುದು. ಅದೇ ಅವರಿಗೆ ಬಿದ್ದೋಗ್ಲಿ, ಅವ್ರಿಗೆ ದುಡ್ಡು ಮಾತ್ರ ಬೇಕು. ಅವ್ರು ಕೋಟಿ ಖರ್ಚು ಮಾಡ್ತಾರೆ ಅವರ ಇದಕ್ಕೆ ಎಂದಕ್ಕೆ. ಅವ್ರ ಪಾಪದವ್ರಿಗೆ ಏನ್ ಮಾಡ್ತಾರೆ ನೋಡಿ. ನಮ್ಮ ಪರಿಸ್ಥಿತಿ ನೋಡಿ. ಅಲ್ಲ, ಸರ್ಕಾರಕ್ಕೆ ಏನು ಮಾಡೋದು? ನಾವು ಜನರು ಎದ್ದೇಳಬೇಕು ಇದಕ್ಕೆ. ಸರ್ಕಾರ ನಾವು ಕಳಿಸಿದ್ದು, ಅವರಲ್ಲಿ ಕೂತ್ಕೊಳ್ತಾರೆ, AC ಹೋಗ್ತಾರೆ, ಅವ್ರಿಗೆ ಎಂತ ತಿಳಿತದೆ? ಒಬ್ರು ಕೆಲಸ ಮಾಡಿದಾರೆ ಆಗಲ್ಲ, ಎಲ್ಲರೂ ಒಂದು ಸೇರಿ ಮಾಡ್ಬೇಕು. ಅವ್ರು ಏನ್ ಮಾಡ್ತಾರೆ? ಜನ ಬದಲಾಗಬೇಕು. ಜನ ಬದಲಾಗುತ್ತೆ. ಯಾವ್ದು ಮಾಡಬಲ್ಲ? ಜನರು ಕೇಳಬೇಕು. ಜನರು ಕೇಳುದಿಲ್ಲ. ನೋಡಿ, ಇನ್ನು ರೋಡ್ ಮಾಡ್ತಾರೆ. ನಾನು ಸೋಷಿಯಲ್ ವರ್ಕ್ ಮಾಡ್ತಿದ್ದೆ ಮೊದಲು, ಪರಿಸರದಲ್ಲಿ ಕೆಲಸ ಮಾಡ್ತಿದ್ದೆ. ಎಲ್ಲ ತುಂಬಾ ಕೆಲಸ ಮಾಡಿದ್ದೇನೆ. ಒಂದು ಕೆಲಸ ಮಾಡುವಾಗ ನಾನು ಒಬ್ಬ ಮಾಡ್ತಾರೆ, ಬೇರೆ ನಗಾಡ್ತಾರೆ. ಅದು ಯಾಕೆ ಸರಿ ಅಂತ ನಾವು ಒಬ್ರು ಮಾತಾಡುವಾಗ ಅವ್ರು ಸರಿ ಮಾತಾಡಿದಂತ ಅಷ್ಟೇ ಹೇಳಿದ್ರು ಸಾಕು. ಅದು ಹೇಳುವವರು ಯಾರು ಇಲ್ಲ. ಅವರಿಗೆ ಎಷ್ಟು ಸಂಬಳ ಸಿಕ್ಕಿದ್ರೆ ಸಾಕಾಗುದಿಲ್ಲ. ಪಾಪದವರು ಒಂದು ಆಫೀಸಲ್ಲಿ ಸಾಮಾನ್ಯ ಕೆಲಸ ಮಾಡುವವರು
10,000 15,000 ಅದಕ್ಕಿಂತ ಕಡಿಮೆ ಅದು ಬೆಳಗಿಂದ ರಾತ್ರಿ 8 ತನಕ ಅವ್ರದ್ದು ಯಾರಿಗೆ ಬಿದ್ದು ಹೋಗ್ತಿಲ್ಲ. ನಮ್ದು ಪರಿಸ್ಥಿತಿ ನೋಡಿ, ದೇಶದ ಪರಿಸ್ಥಿತಿ ನೋಡಿ, ಅವ್ರಿಗೆ ಏನಾದರೂ ಒಂದು ಕಂಟ್ರೋಲ್ ಇದೆ ಅಂತ, ಅವ್ರಿಗೆ ಏನಾದ್ರು ಬೆನಿಫಿಟ್ಸ್ ಉಂಟಾ, ಅವ್ರಿಗೆ ಏನಾದ್ರು ಇನ್ಶೂರೆನ್ಸ್ ಉಂಟಾ, ಸರ್ವಿಸ್ ಉಂಟಾ, ಪೆನ್ಷನ್ ಉಂಟಾ, ಏನಾದರೂ ಈಗ ಪೆನ್ಷನ್ ಮಾಡ್ತಾರೆ ಆಫೀಸರ್ಸ್, ಅವರಿಗೆಲ್ಲ ಲಕ್ಷಗಟ್ಟಲೆ ಪೆನ್ಷನ್ ಕೊಡ್ತಾರೆ. ಪಾಪದವರಿಗೆ ಆಫ್ಟರ್ ಸೀನಿಯರ್ ಸಿಟಿಸನ್ ಎಷ್ಟೋ ಜನರಿಗೆ ಕಷ್ಟ ಉಂಟು, ಅವರಿಗೊಂದು ಒಂದು ಲಿಮಿಟೆಡ್ ಅಂತ ಪೆನ್ಷನ್ ಅಂತ ಮಾಡಲಿ, ಅದೆಲ್ಲ ಮಾಡಲಿ. ಅದು ಮಾಡಿದ್ರೆ ಸರಿ. ಇದು ಯಾಕೆ ಮಾಡುದು? ಇವರಿಗೆ ಪೆನ್ಷನ್ ಬೇಕು. ಸರ್ಕಾರದವರು ಮಾಡೋದನ್ನ ನಾವೇನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ನಾವು ಸಾಮಾನ್ಯ ಪ್ರಜೆಗಳು ಸರ್ಕಾರ ಏನ್ ಬೇಕಾದ್ರೂ ಮಾಡಬಹುದು. ಇವಾಗ ಅಧಿಕಾರಕ್ಕೆ ಬಂದಿದ್ದಾರೆ. ಇಡೀ ಕರ್ನಾಟಕ 7 ಕೋಟಿ ಜನದಲ್ಲಿ ನಾನು ಒಬ್ಬ, ನೀವು ಒಬ್ರು ಹೋಗ್ಲಿ ಹಾಕಿದೀವಿ. ಅದ್ರ ಪ್ರಶ್ನೆ ಬೇರೆ. ಸರ್ಕಾರ ಬಡ ಜನತೆಯನ್ನು ಕಾಪಾಡಬೇಕು ಅನ್ನೋಂತ ಅಭಿಪ್ರಾಯ ಇದ್ರೆ ಅವರು ಬಡ ಜನತೆಯನ್ನ ಹೆಂಗ್ ನೋಡ್ಬೇಕು ಅಂತ ನೋಡ್ಬೋದು. ಕಮ್ಮಿ ಮಾಡಿ ಜನತೆಗೆ ಏನು ಅಂದ್ರೆ ಆಸೆ ಕಮ್ಮಿ ಅಂದ್ರೇನೆ ಒಳ್ಳೇದು. ಜಾಸ್ತಿ ಅಂದ್ರೆ ನಾನೇನಪ್ಪ ಜಾಸ್ತಿ ಮತ್ತೆ ಕೆಳ ವರ್ಗದವರಿಗೆ ಎಲ್ಲರಿಗೂ ಬಹಳ ತೊಂದರೆ ಆಗ್ತದೆ. ಇದು ಬಹಳ ಅನ್ಯಾಯ, ಅದು ಸರಿ ಇಲ್ಲ. ಅದೇ ನಮ್ಮ ಗಂಡಸರು ಪುರುಷರ ಮೇಲೆ ಹಾಕ್ಬಿಟ್ಟು ಫ್ರೀ ಕೊಡ್ತಾರೆ. ಪ್ರತಿಯೊಂದು ಕೂಡ ದುಡ್ಡಿಗೆ ಬೆಲೆನೇ ಇಲ್ಲ. 500 rupees ಅಂದ್ರೆ ಅದೇನೋ ಒಂದ್ ಕಡೆ ಕೊಡ್ತಾರೆ, ಒಂದ್ ಕಡೆ ಕಿತ್ಕೊಂಡಿದ್ದಾರೆ. ಎಲ್ಲ ಆಗ್ಬಾರ್ದು. ಬಹಳ ಕಡಿಮೆ ಇತ್ತು ಬಿಡಿ. ಈಗ ಸೀನಿಯರ್ಗೆ 137 ಎಲ್ಲಿಂದ ಚಂದ್ರಪಟ್ಟಣದಿಂದಲೇ ಸೀನಿಯರ್ಗೆ ಅಷ್ಟು ಇನ್ನೂ ಜಾಸ್ತಿ ಆಗುತ್ತೆ. ಎಲ್ಲರಿಗೂ ಕೊಡ್ಬೇಕಪ್ಪ. ಒಂದ್ ದಿವಸ ಗಂಡಸರು ಅದೇ ತರ ಕೊಡ್ಬೇಕು. ಹೆಂಗಸರು ಕೊಟ್ಬಿಟ್ರೆ ಗಂಡಸರು ವಯಸ್ಸಾದವರೆಲ್ಲ ಹೋಗ್ತಾರೆ. ಹೌದು, ಎಲ್ಲರೂ ಕೊಡ್ಬೇಕಲ್ಲ ಪಾಪ. ವಯಸ್ಸಾದವ್ರಿಗೆ ಅವರು ಮಕ್ಕಳು ನೋಡ್ಕೊಂಡಿರ್ತಾರೆ, ನೋಡ್ಕೊಂಡಿರ್ತಾರೆ ಅಲ್ವಾ? ಎಲ್ಲರಿಗೂ ಸ್ವಲ್ಪ ಸಮಾನವಾಗಿ ಮಾಡ್ಬೇಕು. ಹೌದು. ಎಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದಾರೆ. ಹೌದು, ಯಾವ್ದು ಕಮ್ಮಿ ಇಲ್ಲ. 2,000 ಬರುತ್ತಾ? ಏನ್ ಒಂದ್ ತಿಂಗಳು ಹಾಕ್ತಾರೆ, ಒಂದ್ ತಿಂಗಳು ಹಾಕಲ್ಲ. ಅವ್ರು ಬರ್ತಾನೆ ಇಲ್ಲ. ಒಂದ್ ತಿಂಗಳು ಕೊಟ್ರೆ 4 ತಿಂಗಳಿಗೆ ಇರಲ್ಲ. ಆತರ ಮಾಡ್ತಾ ಇದ್ದಾರೆ. ಒಟ್ಟು ಕೊಟ್ಟಂಗಿಲ್ಲ. ಕೊಟ್ಟಂಗಿಲ್ಲ. ಹಂಗೆ ಒಂದ್ ತಿಂಗಳು ಕೊಟ್ರೆ 2 ತಿಂಗಳು 3 ತಿಂಗಳು ಇಲ್ವೇ ಇಲ್ಲ. ಏನ್ ಮಾಡೋದು? ಎಲ್ಲ ಕಡೆ ಕಮ್ಮಿ ಅಂತ ಎಲ್ಲಾದ್ರೂ ಜಾಸ್ತಿ ಮಾಡ್ತಾನೆ. ಯಾವ್ದೆಲ್ಲ ಕಮ್ಮಿ ಮಾಡಿಲ್ಲ. ಎಲ್ಲ ಕಷ್ಟ ಅಲ್ವಾ? ಮನೆ ದಿನಸಿ ಐಟಮು, ಬೇರೆ ಇನ್ನು ಮಕ್ಳು ಫೀಸು, ಅದು ಇದು ಎಲ್ಲ ಕಷ್ಟ ಇರುತ್ತೆ ಅಲ್ವಾ? ಪಾಪ ಅವ್ರಿಗೂ ಕಡಿಮೆ ಮಾಡ್ಬೇಕಾಗಿತ್ತು. ಕಡಿಮೆ ಮಾಡ್ಬೇಕು. ಎಷ್ಟ್ ಕಡಿಮೆ ಮಾಡ್ಬೇಕು? ಅವ್ರಿಗೂ ನಮಗೆ ಮಾಡ್ಬೇಕಾಗಿತ್ತು. ಫ್ರೀ ಕೊಡ್ಬೇಕಾ? ಎಲ್ರಿಗೂ ಫ್ರೀ ಕೊಟ್ರೆ ಹೆಂಗೆ ಗೌರ್ಮೆಂಟ್ ನಡೆಸೋದು? ಅಂತ ಬೇಕಾದಷ್ಟು ರಾಜಕೀಯದವರೆಲ್ಲ ತಿಂತಾರೆ. ಇದು ಕೂಡ ಚೆನ್ನಾಗುತ್ತೆ. ಏನ್ ಮಾಡೋದು? ಈ ಕಾಂಗ್ರೆಸ್ಸೇ ಹಂಗೆ. 2,000 ಕೊಡ್ತಾರೆ, ಅದ ನಮ್ಮ ಮೇಲೆ ಹಾಕ್ತಾರೆ. ಮತ್ತೆ ಸಾಮಾನ್ಯ ರೇಟ್ ಜಾಸ್ತಿ ಮಾಡ್ತಾರೆ. ಬೇಡ, ಬರೋದೇ ಬೇಡ. ಎಲ್ಲ ರೇಟ್ ಕಡಿಮೆ ಮಾಡಿದ್ರು ಸಾಕು ನಮಗ. ಅದೇ ರೇಟ್ ಕಡಿಮೆ ಮಾಡಿದ್ರೆ ಅಂತ ಓಟ್ ತಗೊಳಕ್ ಸಲುವಾಗಿ 2,000 ಕೊಡ್ತಾರೆ ಅಷ್ಟೇ. ಬಿಜೆಪಿ ಬರ್ತದ, ಮೋದಿ ಇಲ್ದಿರ ನಮ್ ದೇಶ ಹಳ್ಳ ತಗೋದು ಜಾಸ್ತಿ ಆಯ್ತು ಬಿಡಿ. ಜಾಸ್ತಿ ಆಯ್ತು, ಕಟ್ಟಕ್ ಆಗ್ತಿಲ್ಲ, ಕಷ್ಟ. ಡಿ.ಕೆ. ಶಿವಕುಮಾರ್ ಜಾಸ್ತಿ ಇರಲ್ಲ. ಬದಲಾವ್ ತರಬೇಕು, ಸಿಸ್ಟಮ್ ನ ಚೇಂಜ್ ಮಾಡಬೇಕು. ನಾವು ನಾಗರಿಕರಿಗೆ ಪ್ರಜೆಗಳಾಗಬೇಕು. ಫಸ್ಟ್ ನಮ್ಮಲ್ಲಿ ನಾವು ಚೇಂಜ್ಮೆಂಟ್ ಆಗ್ಬೇಕು. ನಾವು ಚೇಂಜ್ ಮಾಡ್ಬೇಕು. ಅದಕ್ಕೆ ಅವಾಗ ಸಿಸ್ಟಮ್ ಬದಲಾವ. ನಾವು ಪ್ರಜೆಗಳಿಗೋಸ್ಕರ ನಾವು ಮಾಡೋದು. ಪ್ರಜೆಗಳು ಏನು ಚಾಯ್ಸ್ ಮಾಡ್ತಾರೆ ಅದು ನಾವು ಆರಿಸ್ಬೇಕು. ಇವ್ರು ಆರಿಸೋದು ನಾವು, ಕೂರ್ಸಿರೋದು ನಾವು. ಸಿಸ್ಟಮ್ನ 20% ಹಾಕ್ಬಾರ್ದು. ಯಾಕೆ ಹಾಕ್ಬೇಕು? ಸ್ಟೇಟ್ಮೆಂಟ್ ಬೇಕು. ಸ್ಟೇಟ್ಮೆಂಟ್ ಕೊಟ್ಟಾಗಲೇ ಅದು ಗೊತ್ತಾಗೋದು ಯಾರು ದುಡ್ಡು. ಅದು ನಾವು ಕೊಡ್ತಾ ಇರೋದು ಸಂಬಳ, ನಾವು ಕೊಡ್ತಾ ಇರೋದು. ನಮ್ ದುಡ್ಡಿನ ನಮಗೆ ನಮ್ಮ ತಲೆ ಮೇಲೆ ಹೊರ ಹಾಕ್ತಾರೆ ಅಂದ್ರೆ ಅದಕ್ಕೆ ಲೀಡರ್. ಹೆಂಗಸ್ರಿಗೆ ಫ್ರೀ ಕೊಡ್ತೀನಿ ಅಂತಾರಲ್ಲ, ಬೇಡವಲ್ಲ? ನಾವು ಯಾಕೆ ಕೊಡ್ಬೇಕು? ದುಡಿಯಕ್ಕೆ ಯಾಕೆ ಕೊಡ್ಬೇಕು? ಅದು ಮೇನ್. ಉದ್ಯೋಗ ಕೊಡಿ. ಪ್ಲಸ್ ಅದಕ್ಕೆ ಮಾಡಿ ಚೇಂಜ್ ಮಾಡಿ. ಉದ್ಯೋಗ ಕೊಟ್ರೆ ಸಾಕು, ಫ್ರೀ ಗೀ ಬೇಡ ಅಂತ. ಫ್ರೀ ಯಾಕೆ ಮೇಡಮ್? ಫ್ರೀ ನಮ್ ದುಡ್ಡು ಟ್ಯಾಕ್ಸ್ ಹಾಕಿ ನಮ್ ತಗೊಂಡು ಮಾಡು ಅಂತ ಯಾರು ಹೇಳಿದ್ರು? ಫ್ರೀ ಬೇಡ, ನಮ್ಗೆ ರೇಟ್ ಜಾಸ್ತಿನೂ ಬೇಡ. ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಎಜುಕೇಶನ್ ಜನಗಳ ಬಂಕ್ ಮಾಡಿ ಹಾಳು ಮಾಡಿ ಸೋಂಬೇರಿ ಮಾಡ್ಬಿಟ್ರು. ಅಲ್ಲ, ಮನೇಲಿ ಕೆಲ್ಸಕ್ಕೆ ಹೋಗಲ್ಲ, ಫ್ರೀ ಬಂತು ಅಂತ ಎತ್ಕೊ ಹೋಯ್ತಾರೆ ಜನ. ಮನೆ ಗಂಡ್ಸ್ಗಳು ಪಾಪ ಮನೇಲೆ ಇರ್ತಾರೆ, ಒಂದ್ ಕೆಲ್ಸಕ್ಕೆ ಹೋಗಲಿ, ಇವ್ರ ಫ್ರೀ ಬಂತು ದೇವಸ್ಥಾನಕ್ಕೆ ಸುತ್ತಾ ಇರ್ತಾರೆ. ಮಾಡೋಂದವ್ರೆ ಮನೇಲಿ ಊಟನೂ ಹಾಕಲ್ಲ ಕರೆಕ್ಟ್ ಆಗಿ. ಊಟ ಅವ್ರ ನೆಮ್ಮದಿ ನೀರು ಕುಡಿಯಕ್ಕಾಗಿಲ್ಲ. ಆತರ ಆಗ್ಬಿಟ್ಟಿದೆ. ಮಾಡ್ಕೋತಾರೆ. ಬಂತಲ್ಲ ಹೊಸ ಚೇಂಜ್ ಆದ್ರಲ್ಲ, ಅವ್ರ ಖಜಾನೆ ಬೇಕಲ್ಲ, ತುಂಬಬೇಕಲ್ಲ ಅವ್ರಿಗೆ. ಅವ್ರ ಜನಗಳ ತಲೆ ಮೇಲೆ ಹಾಕ್ತಾರೆ. ಇನ್ನೆಷ್ಟು ಡ್ರಿಂಕ್ಸ್ ಜಾಸ್ತಿ ಮಾಡ್ತಾರೆ. ಪ್ರತಿಯೊಂದು ಹೊರ ಮಾಡೇ ಮಾಡ್ತಾರೆ. ಅವ್ರ ಖಜಾನೆ ಬೇಕು, ದುಡ್ಡು ಬಂದಿರ್ಬೇಕು. ಜನಗಳ ಸಾಮಾಜಿಕ ಅಮಾಯಕ ದುಡ್ಡು ಬೇಕು. ಪ್ರಜೆಗಳು ದುಡ್ಡನ್ನ ತಿಂದು ಪ್ರಜೆಗಳಿಗೆ ತಲೆ ಹೊಡಿತಾ ಇರೋದು
ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹಾ. ಸರ್ಕಾರ ಯಾವ ಸರ್ಕಾರ ಯಾರು? ಬೇಕು ನಾವು ಅಲ್ಲಿ? ಸರ್ಕಾರ ಎಲ್ಲ ಯಾವ ಸರ್ಕಾರ ಪ್ರಜೆಗಳು ಬೇಕು? ಪ್ರಜೆಗಳು ಬಿಜೆಪಿನೂ ಅದೇ ಅವ್ರಿದ್ರು ಅದೇ ಮಾಡ್ತಾರೆ. ಹಾ. ಅವ್ರ ಅಧಿಕಾರವಿದ್ದಾಗ ಲಪಟಾಯಿಸ್ಬೇಕು, ಜನಗಳ ತಲೆ ಹೊಡಿಬೇಕು, ಪ್ರಜೆಗಳ ಹಾಳು ಮಾಡಬೇಕು. ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಆ ಕಡೆ ಪುಷಾಟ ಕೊಡ್ತಾರೆ, ಈ ಕಡೆ ಹೆಂಗಸ್ರಿ ಪುಷಾಟ ಗಂಡಸ್ರು ಜಾಸ್ತಿ ತಗೊಂತ ಇದ್ದಾರೆ. ಯಾಕೆ ತಗೊಬೇಕು? ಅವ್ರು ಏನಾರ ಕೇಳಿದ್ರ ಅಚ್ಚುಕಟ್ಟಾಗಿ ಗ್ಯಾಸ್ ರೇಟ್ ಕಮ್ಮಿ ಮಾಡಬೇಕು, ಮನೆ ಬಳಕೆ ವಸ್ತುಗಳೆಲ್ಲ ಕಮ್ಮಿ ಮಾಡೋದು. ಅದು ಬಿಟ್ಬಿಟ್ಟು ಫ್ರೀ ಟಿಕೆಟು 2,000 ಕೊಡೋದು, ಬೇರೆ ಹಾಕೋದು, ಎಲ್ಲ ರೈಟ್ ಜಾಸ್ತಿ ಮಾಡಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡಿ ಎಲ್ಲ ಕುಲಿಗೇಡ್ಸಿದ್ದಾರೆ ದೇಶನ. ಇವ್ರದ್ದು ಇನ್ನೂ ಕುಲಿಗೇಟ್ ಹೋಗುತ್ತೆ. 2,000 ರೂಪಾಯಿ ಕೊಡೋದು ಬೇಡ, ಲಕ್ಷದ ಸಾಲನು ಬೇಡ ಅಂತೀರಾ? ಯಾವ್ದು ಬೇಡ, ಏನು ಬೇಡ. ಅವ್ರು ಮಾಡ್ಬೇಕು ಅಂದ್ರೆ ರೈತರಿಗೆ ಗೊಬ್ಬರ ರೇಟ್ ಕಮ್ಮಿ ಮಾಡಬೇಕು, ಗ್ಯಾಸ್ ರೇಟ್ ಕಮ್ಮಿ ಮಾಡಬೇಕು, ರೈತರಿಗೆ ಕರೆಂಟ್ ಚೆನ್ನಾಗಿ ಕೊಡಬೇಕು, ರೈತರಿಗೆ ಉಪಕಾರ ಮಾಡ್ಲಿ, ಅದು ಒಳ್ಳೇದಾಗುತ್ತೆ. 60 ವರ್ಷ ಆದ್ರೆ ಅರ್ಧ ಟಿಕೆಟ್ ಅಂತ ಮಾಡ್ಲಿ, ಸ್ಕೂಲ್ ಮಕ್ಳಿಗೆ ಫ್ರೀ ಮಾಡ್ಲಿ. ಅದು ಬಿಟ್ಬಿಟ್ಟು ಎಲ್ಲರಿಗೂ ಫ್ರೀ, ಎಲ್ಲರಿಗೂ ಇದು ಅಂದ್ರೆ ಗೌರ್ಮೆಂಟ್ ಎಲ್ಲ ಹಿಡಿತೈತೆ, ಎಲ್ಲ ಹೋಗುತ್ತೆ. 25 ಏನು ಮಾಡಿದ್ರು ಅವ್ರು ಹೊಡ್ಕೊಂಡು ತಿನ್ನಕ್ಕೆ ಇಲ್ಲಿ ಕದಿತಾ ಇರಲ್ಲ, ಅದಕ್ಕೆ ಅಲ್ಲಿ ಮಾಡ್ತಾ ಇದ್ದಾರೆ. ಇವಾಗಲೇ 180 200 ಮಾಡ್ಯಾರ, 240 ಮಾಡ್ಯಾರ, ಎಲ್ಲಾ ತರ ಮಾಡ್ಯಾರ. ಕೇಳಿದ್ರಲ್ಲ ವೀಕ್ಷಕರೇ, ಬಸ್ ದರ ಹಿಡಿದು ಅಡುಗೆ ಮನೆ ಸಾಮಾನಿಂದ ಹಿಡಿದು ಊಟ ತಿಂಡಿವರೆಗೂ ದರ ಏರಿಕೆ ಈಗಾಗಲೇ ಆಗೋಗಿದೆ. ಇನ್ನೂ ಬಸ್ ಟಿಕೆಟ್ ದರದಲ್ಲಿ 25% ಹೆಚ್ಚಿಸ್ತೀನಿ ಅಂತ ಹೋಗ್ತಿರೋ ಸಾರಿಗೆ ಇಲಾಖೆ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ. ಜನ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಆಲ್ರೆಡಿ ಬಸ್ ಟಿಕೆಟ್ ಹೆಂಗಸರಿಗೆ ಫ್ರೀ ಕೊಟ್ರೆ ಗಂಡಸ ಜೇಬಿಗೆ ಕತ್ರಿ ಹಾಕ್ತಾ ಇದ್ದೀರಾ. ಸಾಕು, ಬಸ್ ಫ್ರೀ ಕೊಟ್ಟಿದ್ದು ಸಾಕು, ಗ್ಯಾರಂಟಿ ಯೋಜನೆಗಳ ಸಹವಾಸನೂ ಸಾಕು, ಇನ್ಮೇಲೆ ನಮ್ಗೆ ಫ್ರೀ ಅವಶ್ಯಕತೆ ಇಲ್ಲ. ಬೆಲೆಗಳ ದರ ಏರಿಕೆಯನ್ನ ಕಡಿಮೆ ಮಾಡಿ, ವಸ್ತುಗಳನ್ನ ನಮ್ಮ ಕೈಗೆಟುಕುವ ದರದಲ್ಲಿ ನೀಡಿ. ಬಸ್ ಟಿಕೆಟ್ ದರದಿಂದ ಹಿಡಿದು ಮನೆ ಸಾಮಗ್ರಿಯವರೆಗೂ ದರ ಏರಿಕೆ ಆಗಿದೆ, ಅವುಗಳನ್ನ ಕಡಿತಗೊಳಿಸಿ ಅಂತ ಜನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನೊಂದು ಕಡೆ ಸದಾ ಕೇಂದ್ರ ಸರ್ಕಾರವನ್ನ ದೂರ್ತಾ ಇರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಜನ ಭುಗಿಲೆದ್ದಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಸಾರಿಗೆ ಇಲಾಖೆಯ ಹತೋಟಿ ಕೈಲಿದೆ. ಹಾಗಾಗಿ ಈ ಬೆಲೆ ಏರಿಕೆಯನ್ನ ರೆಡ್ಯೂಸ್ ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರದ ಕೈಲಿದೆ. ಸಾರಿಗೆ ಇಲಾಖೆಯ ದರ ಏರಿಕೆ ಆಗ್ತಿದೆ ಅಂದ್ರೆ ಅದಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಅಂತ ಹೇಳಿ ಜನ ಕೋಪಗೊಂಡಿದ್ದಾರೆ. ಒಟ್ನಲ್ಲಿ ಮುಂದಿನ ದಿನಗಳಲ್ಲಿ ದರ ಏರಿಕೆ ಆದ್ರೆ ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಹಾಗಾದ್ರೆ ಸಾರಿಗೆ ಇಲಾಖೆ ಎಷ್ಟು ಮಟ್ಟಿಗೆ ರೇಟ್ ಅನ್ನ ಏರಿಸ್ತಾರೆ? ಇದರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ಆಗುತ್ತೆ? ಕಾದು ನೋಡ್ಬೇಕಿದೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಶಮಿ ಶೆಟ್ಟಿ, ಸುಮನ್ ಟಿವಿ ಕನ್ನಡ.